ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ಕೊಬ್ಬರಿ ಮತ್ತು ಅವಲಕ್ಕಿಯಿಂದ ಮಾಡಿರುವಂಥ ಮಿಠಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಮಾಡಲಿಕ್ಕೆ ಇಲ್ಲಿ ನಾನು 1 ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಗಿಂತ ಇನ್ನೂ ಕಡಿಮೆ ಆಗಿ ನಾನು ಬೆಲ್ಲನ ಪುಡಿ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಇದರ ಜೊತೆಗೆ ನಾನು 2 ಏಲಕ್ಕಿ ಕೂಡ ತೊಗೊಂಡಿದ್ದೀನಿ. ಇಷ್ಟೇ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಒಂದು ಅವಲಕ್ಕಿ ಕೊಬ್ಬರಿಯಿಂದ ಮಿಠಾಯಿ ಮಾಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನು ತೊಗೊಂಡಿರುವಂಥ ಬೆಲ್ಲನ ಅದರಲ್ಲಿ ಹಾಕ್ತಿದ್ದೀನಿ. ಹಾಕಿ ಹಾಗೆಯೇ ಅದೇ ಬೌಲ್ ಅಳತೆಯಲ್ಲಿ ಅರ್ಧ ಬೌಲಷ್ಟು ನೀರನ್ನು ಹಾಕ್ತಿದ್ದೀನಿ. ನೀರನ್ನು ಹಾಕಿ ಮತ್ತು ನಾವು ಸ್ಟವ್ ಹಚ್ಕೊಂಡು ಅದನ್ನು ನಾವು ನೀರಲ್ಲಿ ಬೆಲ್ಲ ಕರಗುವಷ್ಟು ಅದನ್ನು ಕುದಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಟೈಮ್ ಬೆಲ್ಲದಲ್ಲಿ ಕಲ್ಲು ಆ ಥರ ಎಲ್ಲ ಬಂದಿರುತ್ತೆ. ಹಾಗಾಗಿ ಬೆಲ್ಲ ಎಲ್ಲ ನೀರಲ್ಲಿ ಕರಗಾದ್ಮೇಲೆ ನಾನು ಅದನ್ನು ಒಂದು ಜಾಲರಿ ತೊಗೊಂಡು ಸೋರಿಸ್ಕೊಳ್ತೀನಿ. ಬೆಲ್ಲ ನೀರಲ್ಲಿ ಕರಗಾದ್ಮೇಲೆ ನಾನು ಸ್ಟವನ್ನು ಆಫ್ ಮಾಡಿಕೊಂಡು ಅದು ತಣ್ಣಗಾಗೋಕ್ಕೆ ಇಟ್ಕೋತೀನಿ. ಅದು ತಣ್ಣಗಾಗುವಷ್ಟರೊಳಗಡೆ ನಾನು ಒಂದು ಪ್ಯಾನ್ನ ಇಟ್ಕೊಳ್ತಾ ಇದ್ದೀನಿ. ಆ ಪ್ಯಾನಲ್ಲಿ ನಾನು ಆಗಲೇ ತೊಗೊಂಡಿರುವಂಥ ಅವಲಕ್ಕಿ ಏನಿದೆ, 1 ಕಪ್ ಅವಲಕ್ಕಿ, ಅದನ್ನು ಹಾಕಿ ಚೆನ್ನಾಗಿ ಡ್ರೈ ಫ್ರೈ ಥರ ಮಾಡ್ಕೊಳ್ತೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ಹೇಗೆ ಅಂದರೆ ಆ ಅವಲಕ್ಕಿನ ತಿಂದಾಗ ಅದು ಕ್ರಿಸ್ಪಿಯಾಗಿರಬೇಕು. ಆ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು. 4 ರಿಂದ 5 ನಿಮಿಷ ಇದೇ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡೆ. ಆಗ ಅದು ಗರಿಗರಿಯಾಗಿ ತುಂಬ ಚೆನ್ನಾಗಿ ಫ್ರೈ ಆಯಿತು. ಅದನ್ನು ನಾನು ಸಪ್ರೇಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ನಂತರ ನಾನು ಏನು ಅವಲಕ್ಕಿ ಹುರ್ಕೊಂಡಿದ್ದೀನಲ್ಲ ಅದೇ ಪಾತ್ರೆಯಲ್ಲೇ ಮತ್ತೆ ನಾನು ತೊಗೊಂಡಿರುವಂಥ 2 ಸ್ಪೂನ್ ಕಡಲೆ ಹಿಟ್ಟು ಮತ್ತು ಕೊಬ್ಬರಿಯನ್ನು ಹುರ್ಕೋಬೇಕು. ಹಾಗಾಗಿ ಅದೇ ಪ್ಯಾನ್ ಇಟ್ಟು ಅದೇ ಪ್ಯಾನಲ್ಲಿ ನಾನು ಫಸ್ಟಿಗೆ 2 ಸ್ಪೂನ್ ಕಡಲೆ ಹಿಟ್ಟು ಏನಿತ್ತು ಅದನ್ನು ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ನಿಮಿಷದಲ್ಲಿ ಅದು ಚೆನ್ನಾಗಿ ಹುರಿದು ಆಗುತ್ತೆ. ಈಗ ಅದಕ್ಕೇ ನಾನು ಕೊಬ್ಬರಿ ತುರಿ ಏನಿತ್ತು, ಕೊಬ್ಬರಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಪುಡಿಯನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ನಂತರ ನಾವು ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು. ಕೊಬ್ಬರಿಯನ್ನು ಮತ್ತು ಕಡಲೆ ಹಿಟ್ಟು 2 ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಹುರಿಬೋದು. ಕಡಲೆ ಹಿಟ್ಟು ಬೇಡ ಅಂತ ಹೇಳಿದ್ರೆ ನಾವು ಸ್ಕಿಪ್ ಕೂಡ ಮಾಡ್ಬೋದು. ಇದಕ್ಕೆ ನಾನು ಯಾವುದೇ ಎಣ್ಣೆ ಅಥವಾ ತುಪ್ಪ ಹಾಕಿ ಹುರ್ಕೊಳ್ತಿಲ್ಲ. ಹಾಗೆಯೇ ಎರಡನ್ನೂ ಕೂಡ ಹಾಗೆ ಹುರಿತಿದ್ದೀನಿ. ಹುರಿತಾನೆ ನಮಗೆ ಕೊಬ್ಬರಿ ಏನಾಗುತ್ತೆ ಅಂತ ಹೇಳಿದ್ರೆ ಫ್ರೈ ಆಯ್ತಾ ಅದ್ರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಆ ರೀತಿ ಸ್ಮೆಲ್ ಬರೋ ತನಕನೂ ಚೆನ್ನಾಗಿ ನಾವು ಹುರಿಬೇಕು. ಈಗ ಇಲ್ಲಿದು ಹುರಿದು ರೆಡಿಯಾಗಿದೆ. ಈಗ ನಾವು ಆಗಲೇ ಹುರಿದಿರುವಂಥ ಅವಲಕ್ಕಿ ಏನಿದೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಬೇಕು. ಈ ಜಾರ್ ಆಗಲೇ ನಾನು ಕೊಬ್ಬರಿಯನ್ನು ಪುಡಿ ಮಾಡಿರುವಂಥ ಜಾರು. ಹಾಗೆ ಇದನ್ನು ರುಬ್ಕೋಬೇಕಾದ್ರೇ ನಾನು ಇದಕ್ಕೆ 2 ಏಲಕ್ಕಿನ ಆಗಲೇ ತೊಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸಿಯಲ್ಲಿ ಹಾಕಿ ತುಂಬ ಚೆನ್ನಾಗಿ ರುಬ್ಬಬೇಕು. ನಾನು ರುಬ್ಕೊಂಡಾಗಿದೆ. ಅದು ತುಂಬ ಹೇಗೆ ರುಬ್ಬೇಕಂದ್ರೆ ಪೌಡ್ರು ಥರ ರುಬ್ಬಬೇಕು. ಸ್ವಲ್ಪನೂ ತರಿ ಇರಬಾರ್ದು, ಪೌಡ್ರು ಹಾಕಬೇಕು. ಆ ರೀತಿಯಾಗಿ ನಾನಿಲ್ಲಿ ಅವಲಕ್ಕಿಯನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಈಗ ಇಲ್ಲೊಂದು ಪ್ಲೇಟ್ ತೊಗೊಂಡು ಆಗಲೇ ನಾನು ಹುರಿದು ಇಟ್ಕೊಂಡಿರುವಂತಹ ಕೊಬ್ಬರಿ ಮತ್ತು ಕಡಲೆ ಹಿಟ್ಟು ಪುಡಿ ಏನಿದೆಯಲ್ಲ ಅದನ್ನು ಆ ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಅವಲಕ್ಕಿ ಪುಡಿ ಕೂಡ ನಾನು ಹಾಕ್ಕೊಳ್ತಿದ್ದೀನಿ. ಅವಲಕ್ಕಿ ಪೌಡ್ರ್ ಏನು ಮಾಡ್ಕೊಂಡಿದ್ದೀನಿ ಆ ಪೌಡ್ರನ್ನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಎಲ್ಲನೂ 3 ಪೌಡ್ರನ್ನೂ, ಕಡಲೆ ಹಿಟ್ಟು, ಕೊಬ್ಬರಿ ಪುಡಿ, ಹಾಗೆಯೇ ಈಗ ನಾವು ಮಾಡ್ಕೊಂಡಿರುವಂಥ ಅವಲಕ್ಕಿ ಪುಡಿ 3 ಚೆನ್ನಾಗಿ ಈ ರೀತಿಯಾಗಿ ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ ನಂತರ ನಾನು ಆಗಲೇ ಇಟ್ಟಿರೋಂಥ ಪ್ಯಾನ್ನ ಮತ್ತೆ ನಾನು ಸ್ಟವ್ ಮೇಲೆ ಇಟ್ಕೊಂಡು ಪಾಕ ತೊಗೋಬೇಕು. ಈ ಬೆಲ್ಲದ್ದು ನಾನು ಆವಾಗಲೇ ನೀರೇನು ತೊಗೊಂಡಿದ್ದೆ ಅದನ್ನು ಒಂದು ಟೀ ಸೋರಿಸುವಂಥ ಜಾಲರಿಯಲ್ಲಿ ಸೋಸ್ಕೊಳ್ತಿದ್ದೀನಿ. ಈಗ ಇಲ್ಲಿ ನಾನು ಏನು ಪಾಕಕ್ಕೆ ನೀರು ಇಷ್ಟಿದೆಯಲ್ಲ ಇಷ್ಟರಲ್ಲೇ ಮತ್ತೆ ನಾವು ಪಾಕ ತೊಗೋಬೇಕು. ಯಾವುದೇ ನೀರನ್ನ ಆ್ಯಡ್ ಮಾಡಬಾರ್ದು. ಈಗ ಇದರಲ್ಲಿ ಯಾವುದೇ ರೀತಿಯಾದಂಥ ತುಂಬ ಕಸ ಇರಲಿಲ್ಲ, ಬಟ್ ಬಿಳಿಯಾಗಿ ಸಣ್ಣ ಕಲ್ಲು ಥರ ಇತ್ತು ಅಷ್ಟೇ. ಜಾಲರಿಯಲ್ಲಿ ಉಳ್ಕೊಂಡಿದೆ. ಅದನ್ನು ಬಿಟ್ಟು ಇಲ್ಲಿ ಯಾವುದೇ ಒಂದು ರೀತಿಯ ಕಸ ಇರಲಿಲ್ಲ. ಈಗ ನಾನು ಇಲ್ಲಿ ಮಾಡ್ಕೊಳ್ತಿರೋ ಮಿಠಾಯಿಗೆ ಒಂದೇಳೆ ಪಾಕ ಬಂದರೆ ಸಾಕಾಗಿದೆ. ಹಾಗಾಗಿ ಇದನ್ನು ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಸ್ಟವ್ ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸಿದ್ರೆ ಒಂದೇಳೆ ಪಾಕ ಇದರಲ್ಲಿ ಬಂದುಬಿಡುತ್ತೆ. ಅದು ಪಾಕ ಬರೋದ್ರಲ್ಲಿ ನಾನು ಒಂದು ತಟ್ಟೆಗೆ ಇಲ್ಲಿ ಸ್ವಲ್ಪ ತುಪ್ಪನ ತೊಗೊಂಡು ತುಪ್ಪ ಸವರಿಟ್ಕೊಳ್ತಿದ್ದೀನಿ.
ಈಗ ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ. ಈಗ ಜಸ್ಟ್ ಇದನ್ನು ಒಂದು ಸ್ಪೂನಲ್ಲಿ ಈ ರೀತಿಯಾಗಿ ತೊಗೊಂಡು ನಾವು ಬೆರಳಲ್ಲಿ 2 ಬೆರಳನ್ನ ಈ ರೀತಿ ಮಾಡಿದ್ರೆ ಅಂಟು ಬರಬೇಕು. ಈಗ ರೆಡಿ ಆಗಿದೆ ಇದು. ಈಗ ಇದಕ್ಕೆ ನಾನು ಏನು ಮಿಶ್ರಣ ತೊಗೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಅಂತ ಹೇಳಿದ್ರೆ ನಮಗೆ ಬೇಕಾದಂಥ ರುಚಿಯಾದಂಥ ಒಂದು ಅವಲಕ್ಕಿ ಮಿಠಾಯಿ ಮಿಶ್ರಣನ ಚೆನ್ನಾಗಿ ತಿರುಗಿಸ್ತಾ ಇದ್ದಂಗೆ ಅದೇನಾಗುತ್ತೆ ಅಂತ ಹೇಳಿದ್ರೆ ತಳ ಬಿಡೋಕ್ಕೆ ಶುರುವಾಗುತ್ತೆ. ಆ ಟೈಮಿಗೆ ನಾವು 1 ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋಬೇಕು. ಮಿಠಾಯಿ ರೆಡಿಯಾಗಿದೆ. ಈ ಮಿಠಾಯಿನ ನಾನು ಆಗಲೇ ತಟ್ಟೆಗೆ ತುಪ್ಪ ಸವರಿಟ್ಕೊಂಡಿದ್ದೀನಲ್ಲ ಆ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ತಟ್ಟೆಗೆ ತಟ್ಟಿಬಿಟ್ರೆ ನಮ್ಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಸ್ವಲ್ಪ ಅದು ತಣ್ಣಗೆ ಅಂದರೆ ಆರಿದ ಮೇಲೆ ಚೆನ್ನಾಗಿ ನಾವು ಅದನ್ನು ಕಟ್ ಮಾಡ್ಕೋಬೋದು. ಈಗ ಸ್ಪೂನಲ್ಲಿ ಈ ರೀತಿಯಾಗಿ ನೀಟಾಗಿ ನೈಸ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರಿದ ನಂತರ ಒಂದು 5ರಿಂದ 10 ನಿಮಿಷದಲ್ಲೆಲ್ಲ ಆರೋಗುತ್ತೆ. 10 ನಿಮಿಷ ಆದ ತಕ್ಷಣವೇ ನಾವೇನು ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಬಿಸಿ ಇದೆ ಅನ್ನೋಗ್ಲೇ ಕಟ್ ಮಾಡಿಬಿಡಬೇಕು. ಈಗ ತಿನ್ನಲಿಕ್ಕೆ ಅವಲಕ್ಕಿ ಕೊಬ್ಬರಿಯಿಂದ ಮಾಡಿರುವಂಥ ಮಿಠಾಯಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.